ಸೊ ಕಡಿಮೆ ರೇಟ್ ಇಡೋಕೆ ಹೋಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಬಂದರೂ ನಾವೇ ನೋಡಬೇಕಲ್ಲ, ಸುಮ್ಮನೆ ಬ್ಯಾಡ್ ನೇಮ್ ಆಗುತ್ತೆ. ಲೇಟಾಗೆ ತೊಗೊಳ್ಳಿ, ಒಂದು ಕಡೆ ವಿಚಾರಿಸಿ ತೊಗೊಳ್ಳಿ, ಇಲ್ಲಾಂದರೆ ಒಬ್ಬರು ಇಬ್ಬರು ತೊಗೊಂಡು ಅವರೇ ಸ್ಪ್ರೆಡ್ ಮಾಡ್ತಾರೆ ಹೆಸರು. ಹಂಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಕ್ವಾಲಿಟಿ ಅಂದರೆ ರೆಗ್ಯುಲರ್ ಕ್ವಾಲಿಟಿ ಇದಕ್ಕಿಂತ ಲೋ ಕ್ವಾಲಿಟಿನೂ ಇದೆ. ನಾವು ಹೆಸರು ಕೆಡಿಸ್ಕೊಳ್ಳೋದು ಬೇಡ ಅಂತ ಅಷ್ಟು ಡೀಪಾಗಿ ಹೋಗಿಲ್ಲ. ಅದು 100% ಪ್ರತಿಯೊಂದಕ್ಕೂ ಬಿಲ್ ಕೊಡ್ತಾ ಇದ್ದೀವಿ. ಇದನ್ನು ನಾವು ಇಲ್ಲೇ ಟ್ರಯಲ್ ಮಾಡಿ ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಆಯಿತಾ. ಕೆಲವ್ರು ಏನು ಮಾಡಿತಾರೆ ಗೊತ್ತಾ, ಒಂದು ಆಯಿಲ್ ಯಾವುದು ಅಂತ ಹೇಳಿರಲ್ಲ, ಸೀಕ್ರೆಟು ನಮ್ಮ ಹತ್ರನೇ ತೊಗೋಬೇಕು, ಸ್ಪೆಷಲ್ ಆಯಿಲ್ ಅಂತ ಎಂಥದ್ದು ಇಲ್ಲ. ಆಚೆಗಡೆ ಎಲ್ಲ ಸಿಗುತ್ತೆ, ಆ ಗ್ರೇಡ್ಗಳು ಬರ್ಸ್ಕೋಬೇಕು. ಆಮೇಲೆ ರೈತರಿಗೆ ಹೆಂಗೆ ಗೈಡ್ ಮಾಡ್ತೀವಿ ಅಂದರೆ, ಅವ್ರು ಸಣ್ಣ ಪುಟ್ಟದಕ್ಕೆ ನಮ್ಮ ಹತ್ರ ಬರಬಾರ್ದು. ನಮಗೂ ರಿಸ್ಕ್ ಇರಲ್ಲ, ಅವರೂ ರಿಸ್ಕ್ ಇರಲ್ಲ. ಅವ್ನು ಭಾನುವಾರ ನಾನು ರಜಾ ಮಾಡಿರ್ತೀವಿ, ಅವ್ನು ಹಾಲು ಕರಿಯೋದು ಬಿಟ್ಟು ಬರೋಕ್ಕಾಗಲ್ಲ. ಇದೇನೆಂದರೆ ನಿಮ್ಗೆ 50 ಹಸು ಕರಿಯೋದು, ಅಟ್ ಎ ಟೈಮೇ 4 ಬಕೆಟ್ ಹಾಕೋಬೋದು. ಓಕೆನಾ, 4 ಬಕೆಟ್ ಹಾಕೋಬೋದು, 50 ಹಸು ಕರಿಯೋದು. ಇದು ಬಂದು ಹೊಂಡಾ ಇಂಜಿನೇ ಹಾಕಿರ್ತೀವಿ. ಕಾರಣ ಇದ್ರ ಕೆಪಾಸಿಟಿಗೆ ರೆಗ್ಯುಲರ್ ಇಂಜಿನ್ ನಡೆಯಲ್ಲ. ನೋಡಿ, ಚಾಪ್ ಕಟ್ಟರು ಸ್ಮಾಲ್ ಸ್ಕೇಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ನಾವು ಪ್ರಮೋಟ್ ಮಾಡಲ್ಲ, ಜಸ್ಟು ರೈತರಿಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ ಪಕ್ಕದಲ್ಲಿ ಇಟ್ಟಿದ್ದೀವಿ. ನಮಗೇನಂದರೆ ಇಲ್ಲಿ ಜನ ನಂಬಿ ಬರ್ತಾ ಇದ್ದಾರೆ, ತಗೊಂಡೋಗಿ ಮತ್ತೆ ಅದೇ ಬೇಕಂದು ಹುಡ್ಕೊಂಡು ಬರ್ತಾ ಇರೋದ್ರಿಂದ, ನಾವು ಲೋಕಲಲ್ಲಿ ಇರೋದ್ರಿಂದ ನಾವು ಯಾವ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾಯಿಲ್ಲ. ನಾವು ಜನಕ್ಕೆ ಹೇಳ್ತೀವಿ, ಅಣ್ಣ ಈ ಕ್ವಾಲಿಟಿ ಇದೆ, ಕಂಪೇರ್ ಮಾಡಿ ತಗೊಳ್ಳಿ, ಫೋರ್ಸ್ ಮಾಡಬೇಡ. ಯಾಕೆಂದ್ರೆ ನೀವು ದುಡ್ಡು ಕೊಡೋರು. ಫೀಡಿಂಗ್ ಬಾಟ್ಲು, ಕರುಗೆ ಹಾಲು ಕುಡ್ಸೋಕ್ಕೆ ಫೀಡಿಂಗ್ ಬಾಟ್ಲು 2 ಲೀಟ್ರದ್ದು 1 ಲೀಟ್ರದ್ದು ಆ್ಯಂಟಿ ಕಿಕ್ ಬಾರು. ಹಸು ಹಾಲು ಕರಿಬೇಕಾದ್ರೆ ಒದೀತದೆ ಅಂದರೆ ಈ ಸೈಡಿಂದ ಲಾಕ್ ಮಾಡ್ಬೋದು. ಆಮೇಲೆ ಹಸು ನೀರು ಕುಡಿಯೋಕ್ಕೆ ಇದು ಫಿಟ್ ಮಾಡ್ತಾರೆ. ಇದು ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಹಸುಗೆ. ಅದು ಕೊಟ್ಟಿಗೆಯಲ್ಲಿ ಗೊಬ್ಬರ ಎಳಿಯೋಕ್ಕೆ ಇದೆಲ್ಲ, ತೊಪ್ಪೆಗಳೆಲ್ಲ ಕ್ಲೀನ್ ಮಾಡೋಕ್ಕೆ, ಇದೆಲ್ಲ ಹಸುಗೆ ನೀರು ಕುಡ್ಸೋಕ್ಕೆ. ಆಮೇಲೆ ಇದು ಬಂದು ಕೂತ್ಕೊಂಡು ಹಾಲು ಕರಿಯೋಕ್ಕೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಸರ್, ಸೂಪರ್ ಸರ್. ಚೆನ್ನಾಗಿ ನಡೀತಾ ಇದೆ ಸರ್. ಇನ್ನೂ 7 ತಿಂಗಳಾಯಿತು ವೀಡಿಯೋ ಹಾಕಿ. ನಮ್ಮ ರೈತರು ಹೊಸ ವೀಡಿಯೋ ಯಾವಾಗ ಹಾಕ್ತೀರಾ ಅಂತ ಕೇಳ್ತಾಯಿದ್ರು. ನಾವು ಹೊಸ ಪ್ರಾಡಕ್ಟ್ ಎಲ್ಲ ತಂದಿದ್ದೀವಿ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಮತ್ತು ಅಪ್ಡೇಟ್ ಕೊಡಬೇಕು. ಹಾಗಾಗಿ ಹೊಸ ವೀಡಿಯೋ ಮಾಡೋಣ ಅಂತ ಬನ್ನಿ, ಎಲ್ಲ ಅಪ್ಡೇಟ್ ಮಾಡೋಣ. ಹೊಸದು ಏನು ಬಂದಿದೆ ಹೊಸದಾಗಿ ಏನಿಲ್ಲ ಸರ್. ಇದು ಹೈನುಗಾರಿಕೆ ಮಾಡೋರಿಗೆ. ನಮ್ಮಲ್ಲೇನು ಈಗ ಮಿಲ್ಕಿಂಗ್ ಮಿಷಿನ್ ಇತ್ತು, ಚಾಪ್ ಕಟ್ಟಾಗಿತ್ತು, ಕೌ ಮ್ಯಾಟ್ ಇತ್ತು ಹೈನುಗಾರಿಕೆ ಮಾಡೋರಿಗೆ. ಸೊ ಹೈನುಗಾರಿಕೆ ಮಾಡೋರಿಗೆ ಹಸು ಲಿಫ್ಟಿಂಗ್ ಮಿಷಿನ್. ಈಗ ಹಸುಗೆ ಏನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ, ಹುಷಾರಿಲ್ಲ ಅಂತ ಹೇಳಿದ್ರೆ, ಎಷ್ಟೋ ಕಡೆ ಈಗ ಡೈರಿಗಳಲ್ಲಿ ಹಸು ಮಿಷಿನ್ ಇದೆ, ಕೆಲವೊಂದು ಕಡೆ ಇಲ್ಲ. ನೆನ್ನೆ ಯಾರೋ ಬಂದು ಹೇಳ್ತಾಯಿದ್ರು, JCBಲಿ ಸೀರೆ ಹಾಕ್ಬಿಟ್ಟು ಎತ್ತಿದ್ದೀವಿ ಅಂತೇಳ. ಸೊ ಅದಕ್ಕೆ ಇದು ಹಸು ಕೌ ಲಿಫ್ಟಿಂಗ್ ಮಿಷಿನು. ಇದು ಬಂದು 42,000 ಇದೆ. ಈಗ ನಾವು ನೆಕ್ಸ್ಟು ಮೇ ಬಿ 1ನೇ ತಾರೀಕಿಂದ 39,000 ಮಾಡ್ತಾಯಿದ್ದೀವಿ. 39,000ಗೆ ಪ್ಲ್ಯಾನ್ ಮಾಡ್ತೀವಿ. ಇದರಲ್ಲಿ ಸೇಮ್ ಕ್ವಾಲಿಟಿನೂ ಇರುತ್ತೆ, ನಾರ್ಮಲು ಇರುತ್ತೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ. ಇದು ಕೌ ಲಿಫ್ಟ್ ಮಿಷಿನ್ನು. ಇನ್ನು ಅದು ಬಿಟ್ಟರೆ ಈಗ ನಿಮಗೇನು ಹಸುಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಿಲ್ಕಿಂಗ್ ಮಿಷಿನು. ಉದಾಹರಣೆಗೆ ಇದು 4ರಿಂದ 5 ಕೆಪಾಸಿಟಿ ಹಸುಗೆ ಮಿಲ್ಕಿಂಗ್ ಮಿಷಿನು. ನಮ್ಮ ರೈತರಿಗೆಲ್ಲ ಮೊದಲೆಲ್ಲ ಗೊತ್ತಾಗಿದೆ. ಇದರಲ್ಲಿ 2 ಕ್ವಾಲಿಟಿ ಇದೆ. ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ 16,500ಕ್ಕೂ ಒಂದು ಸಿಗುತ್ತೆ. ಇದು 19,600. ಏನು ವ್ಯತ್ಯಾಸ ಅಂದರೆ 16,500 17,000 ಅಲ್ಯೂಮಿನಿಯಂ ವೈಂಡಿಂಗು. ಎಲ್ರಿಗೂ ಗೊತ್ತು ಹಾಲು ಕರಿಯೋದು ಬಂದು ಅರ್ಧ ಗಂಟೆ ಅಷ್ಟೇ ಅಂತೇಳಿ. ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧ ಗಂಟೆಗೆ ಯಾವ ಮಿಷಿನ್ ಹೋಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಅಲ್ಯೂಮಿನಿಯಂ ವೈಂಡಿಂಗೇ ಆಗ್ತಾಯಿರೋದು. ಕಾಪರ್ ಅಂತ ಹೇಳ್ತಾ ಇದ್ದಾರೆ, ಇವ್ರು ಯಾರು ಬಿಚ್ಚಿ ನೋಡಲ್ಲ. ಓಕೆನಾ, ಯಾವಾಗೋ ರೇರ್ ಕೇಸ್ ಹೋದಾಗ ಹೋಗೋದು. ಇದು 100% ಆಗ್ತಾಯಿರೋದು. ಈಗಿನ ಪ್ರೈಸಲ್ಲಿ ಕಾಪರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಕೊಡೋಕ್ಕಾಗ್ತಾಯಿಲ್ಲ. ನಾವೇನು ಮಾಡ್ತೀವಿ, ಇದು ಕೊಯಂಬತ್ತೂರಲ್ಲಿ ಕಾಪರಲ್ಲಿ ಮಾಡಿಸೋದು. ಸೊ ಕಡಿಮೆ ರೇಟ್ ಇಡೋಕೆ ಹೋಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಬಂದರೂ ನಾವೇ ನೋಡಬೇಕಲ್ಲ, ಸುಮ್ಮನೆ ಬ್ಯಾಡ್ ನೇಮ್ ಆಗುತ್ತೆ. ಲೇಟಾಗೆ ತೊಗೊಳ್ಳಿ, ಒಂದು ಕಡೆ ವಿಚಾರಿಸಿ ತೊಗೊಳ್ಳಿ, ಇಲ್ಲಾಂದರೆ ಒಬ್ಬರು ಇಬ್ಬರು ತೊಗೊಂಡು ಅವರೇ ಸ್ಪ್ರೆಡ್ ಮಾಡ್ತಾರೆ ಹೆಸರು. ಹಂಗಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದು 3ರಿಂದ 4 ಹಸು ಕರಿಯೋದು. 19,600 ಇದೆ. ಇನ್ನು ಮಿಲ್ಕಿಂಗ್ ಮಿಷಿನು. ಓಕೆ, ಇದ್ರ ಜೊತೆಲಿ ಎಲ್ಲ ಸೆಟ್ಟು. ಈಗ ನೋಡಿ 25 ಲೀಟ್ರು ಕ್ಯಾನ್ ಸೆಟ್ಟು. ಒಂದು ಈ ಸಣ್ಣ ಮಿಷಿನ್ ಆಗಿರೋದ್ರಿಂದ ಇದಕ್ಕೆ 15 ಅಡಿ ವ್ಯಾಕ್ಯೂಮ್ ಪೈಪ್ ಬರುತ್ತೆ. ಇದು 3ರಿಂದ 4 ಹಸು ಕರ್ಕೊಬೋದು. ಅದರಲ್ಲಿ ನೆಕ್ಸ್ಟು ವರ್ಷನ್ ಅಂತ ಹೇಳಿದ್ರೆ ಈಗ 7ರಿಂದ 8 ಹಸು ಕರಿಯೋದು. ಈಗ ಇದಿದೆಯಲ್ಲ, ಈಗ 7ರಿಂದ 8 ಹಸು ಕರಿಯೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಏನೋ ಹೋದಾಗ ಪೆಟ್ರೋಲ್ ಇಂಜಿನ್ ಹಾಕ್ಬೋದು. ಪೆಟ್ರೋಲ್ ಇಂಜಿನ್ ಜೊತೆಗೆ ಹಸು ತೊಳೆಯೋಕ್ಕೆ ಮತ್ತು ಕೊಟ್ಟಿಗೆ ತೊಳೆಯೋಕ್ಕೂ ಇರುತ್ತೆ. ಎಲ್ಲ ಜನಕ್ಕೆ ಗೊತ್ತು, ಇದೆಲ್ಲ ಟ್ರೆಂಡಿಂಗ್ ಮಿಷಿನು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ಒಂದೊಂದು ರೇಟ್ ಇದೆ. ಉದಾಹರಣೆಗೆ ನೋಡಿ, ಇದು ಬಂದು 1 HP, ಇದ್ರ ಮೇಲೆ 2 HP ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಇದು 1 HP ಅಲ್ಯೂಮಿನಿಯಂ ವೈಂಡಿಂಗು, ಇದು ಕಾಪರ್ ವೈಂಡಿಂಗ್ ಅಲ್ಲ. ಇದ್ರ ಪ್ರೈಸ್ ಬಂದು ಫುಲ್ ಸೆಟ್ಟು. ಈಗ ಫುಲ್ ಸೆಟ್ ಅಂತ ಹೇಳಿದ್ರೆ ಇಂಜಿನ್ನು, ವ್ಯಾಕ್ಯೂಮ್ ಪಂಪು, ಮೋಟ್ರು, ಈ ತೊಳೆಯೋ ಪಂಪು, ತೊಳೆಯೋಕ್ಕೆ ಪೈಪು, ಒಂದು 60 ಅಡಿ ಪೈಪು ಮತ್ತು 50 ಅಡಿ ವ್ಯಾಕ್ಯೂಮ್ ಪೈಪು, ಗನ್ನು, ಫುಲ್ ಸೆಟ್ಟು 34,500 ನಮ್ಮ ಹತ್ರ.
29,000ದಿಂದನೂ ಮಾರ್ಕೆಟಲ್ಲಿ ಕೊಡ್ತಾ ಇದ್ದಾರೆ. ಯಾವ ಕೆಳಮಟ್ಟದ ಕ್ವಾಲಿಟಿ ರೇಂಜ್ಗೆ ಹೊಂಟೋಗ್ಬಿಟ್ಟಿದ್ದಾರೆ. ಈಗ ನಮ್ದೇನಾಗುತ್ತೆ 100% ಬಿಲ್ ಸಮೇತ ಕೊಡ್ತೀವಿ. ಇದು ಕೊಟ್ಟರು ಕೂಡ ವಾರಂಟಿ ಕೊಡಲೇಬೇಕು. 6 ಮಂತ್ ವಾರಂಟಿ ಬರುತ್ತೆ. ಎಲ್ಲರೂ 1 ಇಯರ್ ಅಂತ ಏನು ವಾರಂಟಿ ಹೇಳ್ತಾ ಇದ್ದಾರಲ್ಲ, ಒಬ್ಬರು ಹೇಳ್ತಾ ಇಲ್ಲ. ಏನಾರೋ ಪ್ರಾಬ್ಲಮ್ ಆದರೆ ಈ ರಿಪ್ಲೇಸ್ಮೆಂಟ್ ಯಾವ ಥರ, ಈ ಕ್ಲೈಮ್ ಮಾಡೋದು ಯಾವ ಥರ ಅಂತ ಯಾರು ಕೇಳ್ತಾನೆ ಇಲ್ಲ, ಇವರು ಹೇಳ್ತಾನೆ ಇಲ್ಲ. ಅದು ಬಂದಾಗ ರಿಯಾಲಿಟಿ ಗೊತ್ತಾಗುತ್ತೆ. ಏನಂದರೆ ನಮ್ಗೆ ನೋಡಿರೋ ಪ್ರಕಾರ ಈಗ ನಾರ್ತ್ ಇಂಡಿಯಾದಲ್ಲಿ ನಾವು ತರಿಸ್ಕೊಂಡೆಲ್ಲ ಕೊಡ್ತಿದ್ವಲ್ಲ, ಮಾಡಿಫೈ ಮಾಡಿ ಏನಾರು ಮೋಟ್ರ್ ಕಿತ್ತೋಗಿ ಕಳಿಸಿದ್ರೆ ಅವ್ರು ರಿಪ್ಲೇಸೇ ಕೊಡೋಲ್ಲ, ಆಯಿತಾ. ಹಾಗಾಗಿ ನಾವು ಇದನ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದರಲ್ಲೇ ಸೇಮ್ ಹೈ ಕ್ವಾಲಿಟಿ ಬರುತ್ತೆ. ಈಗ ನಮ್ಮ ಲ್ಯಾಂಡ್ಸನ್ ಕಂಪ್ನಿ ಲ್ಯಾಂಚ್ ಆಗಿದೆ. ಉದಾಹರಣೆ ಏನಂತ ಹೇಳಿದ್ರೆ, ಇವರು ಲೋಕಲಲ್ಲಿ ಏನಾಗಿರುತ್ತೆ ಅಂದರೆ ಅರ್ಧ ಗಂಟೆ ಕರಿಯೋಕ್ಕೆ ಹಾಲು ಅಂತ ಹೇಳ್ಬಿಟ್ಟು ನಾರ್ಮಲ್ ಇಂಜಿನ್ ಹಾಕಿರ್ತಾರೆ, ಹಸು ತೊಳೆಯೋದು ನಾರ್ಮಲ್ ಪಂಪ್ ಹಾಕಿರ್ತಾರೆ. ಇದರಲ್ಲಿ ಏನಾಗುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಔಷಧಿ ಏನು ಹೊಡಿತಾರಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕಡೆ, ಕೋಲಾರ ಕಡೆ, ಈ ರೂರಲ್ ಕಡೆ, ಆ ಇಂಜಿನ್ನೇ ಇದು ಕೂರಿಸಿರ್ತೀವಿ, ಓಕೆನಾ. ಪಂಪು ಅದೇ ಥರ ಕೂರಿಸಿರ್ತೀವಿ. ಮೋಟಾರ್ ಬಂದು ಕಾಪರ್ ವೈಂಡಿಂಗ್ 1 HP, ಓಕೆನಾ, ಪ್ಯೂರ್ ಕಾಪರು. ಅದರಲ್ಲಿ ವ್ಯಾಕ್ಯೂಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ಬೇರಿಂಗ್ಗಳಾಗ್ಬೋದು, ಅಕ್ಸೆಸರೀಸ್ ಆಗ್ಬೋದು, ಫುಲ್ ಕ್ವಾಲಿಟಿ ಹಾಕಿರ್ತೀವಿ. ಇದಕ್ಕೆ ಬಂದು 1 ಇಯರ್ ವಾರಂಟಿ ಬರುತ್ತೆ ಮೋಟಾರ್ ಮತ್ತು ವ್ಯಾಕ್ಯೂಮ್ಗೆ. ರಿಪ್ಲೇಸ್ಮೆಂಟ್ ಯಾವ ಥರ ಸಿಗುತ್ತೆ ಅಂದರೆ 5 ನಿಮಿಷ ಚೆಕ್ ಮಾಡ್ತೀವಿ, ಇಮಿಡಿಯೇಟ್ಲಿ ಮೋಟ್ರ್ ಎತ್ಕೊಡ್ತೀವಿ, ಇಮಿಡಿಯೇಟ್ಲಿ ವಿತಿನ್ 5 ಮಿನಿಟ್ಸಲ್ಲಿ ಎತ್ಕೊಡ್ತೀವಿ. ಬಟ್ ಬೇರೆ ಥರದ ಹಂಗಲ್ಲ, ಕಾಯಬೇಕು. ಎಲ್ಲರೂ ಆಫರ್ ಕೊಡ್ತಾ ಇದ್ದಾರೆ, ಯಾರೂ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ. ಈಗ ತುಂಬ ದೂರದಿಂದ ಹೋಗಿ ತೊಗೊಂಬಿಟ್ಟು ಫೋನ್ ಎತ್ತಿಲ್ಲ ಅಂತ ಮುಗಿದೈತಲ್ಲ. ನಮಗೆ ಆ್ಯಕ್ಚುಲಿ ನಾವು 99% ಎಫರ್ಟ್ ಆಗ್ತಾ ಇರೋರಿಗೆ ಫೋನ್ ಎತ್ತಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಒಂದು ನೆಕ್ಸ್ಟು ಹೇಳ್ತೀನಿ ಯಾವ ಥರ ಕಾಂಟ್ಯಾಕ್ಟ್ ಅಂತ ಅದ್ರ ಬಗ್ಗೆ. ಇದು 7 ರಿಂದ 8 ಹಸು ಕರಿಯೋದು ಸಿಂಗಲ್ ಬಕೆಟ್ ಆಯಿತು, ನಾರ್ಮಲ್ ಕ್ವಾಲಿಟಿ, ಹೈ ಕ್ವಾಲಿಟಿ. ಓಕೆ, ಪ್ರೈಸ್ ಬಂದು ನಾರ್ಮಲ್ ಕ್ವಾಲಿಟಿ ಅಂದರೆ ರೆಗ್ಯುಲರ್ ಕ್ವಾಲಿಟಿ. ಇದಕ್ಕಿಂತ ಲೋ ಕ್ವಾಲಿಟಿನೂ ಇದೆ. ನಾವು ಹೆಸರು ಕೆಡಿಸ್ಕೊಳ್ಳೋದು ಬೇಡ ಅಂತ ಅಷ್ಟು ಡೀಪಾಗಿ ಹೋಗಿಲ್ಲ. ಅಂದರೆ 100% ಪ್ರತಿಯೊಂದಕ್ಕೂ ಬಿಲ್ ಕೊಡ್ತಾ ಇದ್ದೀವಿ. ಇದು 34,500 ಮೀಡಿಯಮ್ ಕ್ವಾಲಿಟಿ. ಹೈ ಕ್ವಾಲಿಟಿ ಬಂದು 39,500. ಅದರಲ್ಲಿ ನೆಕ್ಸ್ಟು ಬಂದುಬಿಟ್ಟು 2 ಬಕೆಟ್ ಕರಿಯೋದು. ಅಂದರೆ 15 ಹಸು ಇದೆ ಅಂತ ಹೇಳಿದ್ರೆ 15 ಹಸು ಕರಿಯೋದಿರುತ್ತೆ. ಅದರಲ್ಲಿ 2 ಬಕೆಟ್ ಎಟ್ ಅ ಟೈಮ್ ಹಾಕೋಬೋದು. ನಾವು ಕಂಪ್ನಿ ಕಡೆಯಿಂದ 1 ಬಕೆಟ್ ಕೊಡ್ತೀವಿ. ಬೇಕಿದ್ರೆ ನೀವು 2 ಬಕೆಟ್ ತೊಗೋಬೋದು. ಇದರಲ್ಲಿ ನೋಡಿ, ಇದು ಬಂದು 2 ಬಕೆಟ್ ಕರಿಯೋದು ಅಟ್ ಅ ಟೈಮು, 15 ಹಸು ಮೇಂಟೈನ್ ಮಾಡ್ಬೋದು. ಈ ಮೀಡಿಯಮ್ ಕ್ವಾಲಿಟಿ ಬಂದು 42,000 ಬರುತ್ತೆ, ಓಕೆನಾ. ಇದರಲ್ಲಿ ವ್ಯಾಕ್ಯೂಮ್ ಚೇಂಜ್ ಆಗುತ್ತೆ. ಮೋಟರ್ ಸೇಮ್, ಪಂಪ್ ಸೇಮ್, ಇಂಜಿನ್ ಸೇಮು, ವ್ಯಾಕ್ಯೂಮ್ ಚೇಂಜ್ ಆಗುತ್ತೆ. ಸೇಮ್ 25 ಲೀಟ್ರ್ ಕ್ಯಾನು, 50 ಅಡಿ ನಿಮಗೆ ವ್ಯಾಕ್ಯೂಮ್ ಪೈಪು, 60 ಅಡಿ ತೊಳೆಯೋ ಪೈಪು ಮತ್ತು ಗನ್ ಅಂದರೆ ಕಾಮನ್ ಗನ್ ಕೊಡೋದು ಬರೀ ಔಷಧಿ ಹೊಡೆಯೋಕ್ಕೆ. ಇಲ್ಲ ವಾಷಿಂಗ್ ಅಂದರೆ ವಾಷಿಂಗ್ ನಾವು 2 in 1 ಕೊಡ್ತೀವಿ. ವಾಷಿಂಗ್ ಮಾಡೋಕೆ ಹೋಗಬೇಕು, ಹಸು ತೊಳೆಯೋಕೆ ಹೋಗಬೇಕು. ಹಸು ಸ್ಕಿನ್ ಎಲ್ಲ ಕಣ್ಣು ಹತ್ರ, ಕೆತ್ತಲ ಹತ್ರ ಇದೆಲ್ಲ ಇರುತ್ತಲ್ಲ, ತುಂಬ ಪೋರ್ಸ್ ಇದ್ದರೆ ಅದಕ್ಕೆ ಇದಾಗುತ್ತೆ. ಅವೇನು ಹೇಳ್ಕೊಳ್ಳಲ್ಲ ನಮಗೆ, ಅವೆಲ್ಲ ನೋಡ್ಕೊಂಡು ತೊಗೋಬೇಕು. ಇದರಲ್ಲಿ ಡಬಲ್ ಬಕೆಟಲ್ಲಿ ಹೆವಿ ಕ್ವಾಲಿಟಿ ಅಂತ ಹೇಳಿದ್ರೆ ಇದು ಬಂದು ನಮ್ಮದು ಲ್ಯಾಂಡ್ಸನ್ನಲ್ಲಿ ಸೇಮ್ ಲ್ಯಾಂಡ್ಸ್ ನೋಡಿ, ರಿಯಾಲಿಟಿ ತೋರಿಸ್ತೀನಿ ನೋಡಿ, ಫೋಕಸ್ ಮಾಡಿ. ಇದು ಬಂದು 2 HP ಎಲ್ಲ ಕಡೆ ಸಿಗೋದು, ಓಕೆನಾ. ಇದರಲ್ಲಿ 2 HP ಅಂತ ಹಾಕಿದ್ದಾರೆ. ಇದು ಆ್ಯಕ್ಚುಲಿ 1 HP, ಓಕೆ. ಇದು ಅಲ್ಯೂಮಿನಿಯಂ ವೈಂಡಿಂಗು. ರಿಯಾಲಿಟಿ 2 HP ದೊಡ್ಡದು ಬರುತ್ತೆ 2 HP. ಇದು ಕಾಪರ್ ವೈಂಡಿಂಗು. ಅದು ಹೆವಿ ವ್ಯಾಕ್ಯೂಮು, ಹೆವಿ ಪಂಪು, ಲ್ಯಾಂಡ್ಸನ್ ಕಂಪ್ನಿದು ಹೆವಿ ಇಂಜಿನ್ನು. ಇದು ಬಂದ್ಬಿಟ್ಟು 51,000 ಬರುತ್ತೆ. ಒಂದು ಬಕೆಟ್ ಜೊತೆಲಿ ಇದು 2 ಬಕೆಟ್ ಕೆಲಸ ಮಾಡುತ್ತೆ. ಒಂದು ವೇಳೆ ನಿಮಗೆ 2 ಬಕೆಟ್ ಬೇಕು ಅಂದರೆ ಅಟ್ ಅ ಟೈಮು ಅದ್ರ ಎಕ್ಸ್ಟ್ರಾ ತೊಗೊಬೋದು ನೀವು, ಬಕೆಟ್ ಸೆಟ್ಟು. ಇದು 51,000 ಆಗುತ್ತೆ. ಇದೇನು ಗೊತ್ತಾ, ಈಗ ಸ್ಟಾರ್ಟಿಂಗ್ ಬಂದವರು ಎಲ್ಲ ಕಡೆ ಇದೇ ರೇಟ್ ಇದೆ, ಇವರು ಇದೇ ಹೇಳ್ತಾರೆ ಅಂತ ತೊಗೊಳ್ಳಲ್ಲ. ಒಂದು ಸಲ ತೊಗೊಂಡು ರಿಪೇರಿ ಆಗೋ ಯಾರೋ ಒಬ್ಬರು ಹಳೆ ಪರಿಚಯ ಇದ್ದವ್ರು ತೊಗೊಂಡು ಹೋಗಿದ್ರೆ ಒಂದೊಂದು ಊರಿಗೆ ಏನಾಗುತ್ತೆ 8 ಹೋಗಿರುತ್ತೆ. ಇದನ್ನೇ ತೊಗೊಂಡೋಗಿ ಚೆನ್ನಾಗಿದೆ, ಯಾಕೆ ರಿಪೇರಿ ಬರಲ್ವಲ್ಲ. 5-6 ವರ್ಷಕ್ಕೆ ರಿಪೇರಿ ಬಂದಿಲ್ಲ ಅಂದರೆ ಕಾಮನಾಗಿ ರೈತರು ನಿಮ್ಗೆ ಕರೆಕ್ಟಾಗಿ 2 ವರ್ಷ 3 ವರ್ಷ ರಿಪೇರಿ ಬಂದಿಲ್ಲ ಅಂದರೆ ರೈತರು ಫಿಕ್ಸ್ ಆಗ್ತಾರೆ ಇದು ಕ್ವಾಲಿಟಿ ಇರ್ತದೆ ಅಂತ. ಈಗ ನಾನು ಬೇರೆ ವೀಡಿಯೋಸ್ ನೋಡ್ತಾ ಇರ್ತೀನಿ, ಯಾಕೆಂದರೆ ನಾವು ಏನು ತಿದ್ಕೋಬೇಕು ಬೇರೆಯವರಿಂದ ಅದೆಲ್ಲ ನೋಡ್ತಾ ಇರ್ತೀನಿ. ಅವಾಗ ಕಮೆಂಟ್ಸ್ಗಳು ನೋಡ್ತೀನಿ, ನಮ್ಮ ಚಾನಲ್ ಕಮೆಂಟ್ಸ್ ನೋಡ್ತೀನಿ. ಅಲ್ಲಿ ಕಮೆಂಟ್ಸಲ್ಲಿ ಏನು ಹಾಕಿರ್ತಾರೆ ಅಂದರೆ, ಒಂದು ಅಲ್ಲಿ ಫೋನ್ ಕೊಡ್ತಾರೆ, ಸರ್ವಿಸ್ ಕೊಡಲ್ಲ. ಈಗ ಯಾರೋ XYZ ಹೆಸರು ಹೇಳೋದು ಬೇಡ, 200 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ. ನಾವು ಹೇಳ್ಬಿಟ್ಟಿದ್ದು 100 ಕಿಲೋಮೀಟ್ರ್ ಕೊಡ್ತೀನಿ ಅಂತ. ಸರ್ ಅದು ಎಷ್ಟು ಡಿಫಿಕಲ್ಟ್ ಅಂದರೆ ನೀವು ನಂಬಲ್ಲ. ಡೆಲಿವರಿ ಕೊಡ್ತೀನಿ, ಮನೆ ಹತ್ರ ಹೋಗಿ ಸರ್ವಿಸ್ ಕೊಡ್ತೀನಿ ಅನ್ನೋದೆಲ್ಲ ಸುಳ್ಳು ಸರ್. ತುಂಬ ಕಷ್ಟ ಆಗುತ್ತೆ. ಅವ್ರ ರೈತರು ಇಲ್ಲಿ ಬಂದರೆ ಸ್ಪೇರ್ ಪಾರ್ಟ್ಸ್ ಕೊಡಬೇಕು, ಸರ್ವಿಸ್ ಕೊಡಬೇಕು. ಹಾಗಾಗಿ ಇವೆಲ್ಲ ಬಿಟ್ಬಿಟ್ವಿ ನಾವು. ಬನ್ನಿ ಪಿನ್ ಟು ಪಿನ್ ಸ್ಪೇರ್ ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ. ಇದನ್ನು ನಾವು ಇಲ್ಲೇ ಟ್ರಯಲ್ ಮಾಡಿ ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು, ಆಯಿತಾ. ಕೆಲವ್ರು ಏನು ಮಾಡಿತಾರೆ ಗೊತ್ತಾ, ಒಂದು ಆಯಿಲ್ ಯಾವುದು ಅಂತ ಹೇಳಿರಲ್ಲ, ಸೀಕ್ರೆಟು. ನಮ್ಮ ಹತ್ರನೇ ತೊಗೋಬೇಕು, ಸ್ಪೆಷಲ್ ಆಯಿಲ್ ಅಂತ ಎಂಥದ್ದು ಇಲ್ಲ. ಆಚೆಗಡೆ ಎಲ್ಲ ಸಿಗುತ್ತೆ, ಆ ಗ್ರೇಡ್ಗಳು ಬರ್ಸ್ಕೋಬೇಕು. ಆಮೇಲೆ ರೈತರಿಗೆ ಹೆಂಗೆ ಗೈಡ್ ಮಾಡ್ತೀವಿ ಅಂದರೆ, ಅವ್ರು ಸಣ್ಣ ಪುಟ್ಟದಕ್ಕೆ ನಮ್ಮ ಹತ್ರ ಬರಬಾರ್ದು. ನಮಗೂ ರಿಸ್ಕ್ ಇರಲ್ಲ, ಅವರೂ ರಿಸ್ಕ್ ಇರಲ್ಲ. ಅವ್ನು ಭಾನುವಾರ ನಾನು ರಜಾ ಮಾಡಿರ್ತೀವಿ, ಅವ್ನು ಹಾಲು ಕರೆಯೋದು ಬಿಟ್ಟು ಬರೋಕ್ಕಾಗಲ್ಲ.
ಆ ಥರ ಈ ಥರ ಗೈಡ್ ಮಾಡಿಕೊಡ್ತೀವಿ. ಜೊತೆಗೆ ಏನು ಮಾಡ್ಬೇಕು ರೈತರು ಅಂದರೆ ಈ ತೊಗೊಬೇಕಾದ್ರೆ ಒಂದು ಎಕ್ಸ್ಟ್ರಾ ಏನು ಹೋಗುತ್ತಲ್ಲ ನಮ್ಮ ಕೇಳಿದ್ರೆ ನಾವು ಹೇಳ್ತೀವಿ, ಅದು ಅಕ್ಸೆಸರೀಸ್ ತೊಗೊಂಡೋಗಿ ಇಟ್ಕೊಂಡ್ರೆ ಅಲ್ಲಿಂದ ಬರೋ ನೆಸೆಸಿಟಿ ಇರಲ್ಲ. ಇದು ಇದು 2 ಬಕೆಟ್ ಕೆಪಾಸಿಟಿ, ಇದರಲ್ಲೇ 3 ಬಕೆಟ್ ಕೆಪಾಸಿಟಿನೂ ಇದೆ ನಮ್ಮಲ್ಲಿ. ಮೂರು ಬಕೆಟ್ ಕೆಪಾಸಿಟಿ ಅಟ್ ಎ ಟೈಮ್ 3 ಬಕೆಟ್ ಹಾಕ್ಬೋದು. ಓಕೆನಾ, ನಾವು ಸಿಂಗಲ್ ಬಕೆಟ್ ಜೊತೆಲಿ ಕೊಡ್ತೀವಿ. ಇದು ಬಂದು 55,000. ಇದು 3 ಬಕೆಟ್ ಕೆಪಾಸಿಟಿದು. 2 ಬಕೆಟ್ ಕೆಪಾಸಿಟಿ ಲ್ಯಾಂಡ್ಸನಲ್ಲಿ 51,000, 3 ಬಕೆಟ್ ಕೆಪಾಸಿಟಿದು 55,000. ಓಕೆನಾ, ಇದು ನಿಮಗೆ ಅಟ್ ಎ ಟೈಮ್ 3 ಹಾಕೋಬೋದು. ಅದ್ರ ಜೊತೇಲಿ ಬರೋ ಒಂದು ನೀವು ಎಕ್ಸ್ಟ್ರಾ ಬೇಕಾದ್ರೆ ತೊಗೋಬೋದು. ಇದು ಇಷ್ಟು ಮಿಲ್ಕಿಂಗ್ ಮಿಷಿನಲ್ಲಿ ಇನ್ನೊಂದು ಮಾಡೆಲ್ ಒಂದು ಮಾಡಿದ್ದೀವಿ. ಇದೇನೆಂದರೆ ನಿಮ್ಗೆ 50 ಹಸು ಕರಿಯೋದು, ಅಟ್ ಎ ಟೈಮೇ 4 ಬಕೆಟ್ ಹಾಕೋಬೋದು. ಓಕೆನಾ, 4 ಬಕೆಟ್ ಹಾಕೋಬೋದು, 50 ಹಸು ಕರಿಯೋದು. ಇದು ಬಂದು ಹೊಂಡಾ ಇಂಜಿನ್ ಹಾಕಿರ್ತೀವಿ, ಕಾರಣ ಇದ್ರ ಕೆಪಾಸಿಟಿಗೆ ರೆಗ್ಯುಲರ್ ಇಂಜಿನ್ ನಡೆಯಲ್ಲ. ಸೊ ಹಾಗಾಗಿ ಇದು 1 ಬಕೆಟ್ ಸಮೇತ 96,000. ಇದು ಕಾಮನ್ನಾಗಿ ಪೈಪ್ ಲೈನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಓಕೆನಾ, ಈ 96,000 ಅದರಲ್ಲಿ ನಮಗೆ ಈಗ 4 ಬಕೆಟ್ ಕರಿಯೋದು, 3 ಬಕೆಟು, 5 ಇದೆಲ್ಲ ಇದೆ. ಯಾವ್ಯಾವ ಥರ ಅಂತೇಳಿ ನಾವು ಸೆಟ್ ಮಾಡಿಕೊಡ್ತೀವಿ. ಜೊತೆಗೆ ಇನ್ನೊಂದು ವೆಜಿಟೇಬಲ್ ಚಾಪರ್ ಅಂತ ತರಿಸಿದ್ವಿ. ಈಗ ಕೋಳಿ ಸಾಗಣೆ ಮಾಡೋರು, ಇಲ್ಲ ಹಂದಿ ಸಾಗಾಣಿಕೆ ಮಾಡೋರು, ಇಲ್ಲ ಮೊಲಗಳು ಸಾಕೋರು, ಅದು ಈ ವೇಸ್ಟೇಜ್ ತರಕಾರಿ ಇರುತ್ತೆ, ಇದು ಹಾಕಿದರೆ ಚಾಪ್ ಆಗಿ ಬರುತ್ತೆ, ರಿಮೂವ್ ಮಾಡಿ. ಇದು ಸುಮ್ಮನೆ ಆನ್ಲೈನಲ್ಲೆಲ್ಲ ಟ್ರೆಂಡ್ ಆಗಿತ್ತು. ಈ ಸಲ ನಾವು ಲಾಂಚ್ ಮಾಡಿದ್ವಿ. ಇದನ್ನು ಮಾಡ್ಬೋದು. ಓಕೆನಾ, ಇದು ಬಂದು ಈಗ 11,000 ಇದೆ ಕಾಸ್ಟು. ನಾವು ಈಗ ನೆಕ್ಸ್ಟು 1ನೇ ತಾರೀಕಿಂದನೇ ಈಗ ಯಾವ್ದು ಬರುತ್ತಲ್ಲ, ಇದು ಒಂದು ಮಾತ್ರ ನಾವು 9,800ಗೆ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲ ಸ್ಯಾಂಪಲ್ ತಂದ್ವಿ, ಆಮೇಲೆ ಎಲ್ಲ ಹೋಲ್ಸೇಲೇ ಬಂದ್ವಿ. ಇದು 9,800 ಈ ಕಾಸ್ಟು. ಓಕೆನಾ, ಇದು ಹಾಫ್ HP ಮೋಟ್ರ್ ಇರುತ್ತೆ. ಇದೆಲ್ಲ ಏನು ಪ್ರೈಸ್ ಹೇಳ್ತಾ ಇದ್ದೀನಲ್ಲ, ಇದು ಪ್ರೆಸೆಂಟ್ಗಿದೆ ಸರ್. ಮೇ ಬಿ ಈಗ ನೋಡಿ, ಯುದ್ಧದ ಮುಂಚೆ ಒಂದು ಪ್ರೈಸ್ ಹೇಳಿತ್ತು, ವಾರ್ ಎಫೆಕ್ಟ್ ಆದಮೇಲೆ ವೇರಿ ಆಗೋಯ್ತು. ಹಳೇ ವೀಡಿಯೋ ನೋಡ್ಕೊಂಡು ಬಂದಿರ್ತಾರೆ ಪಾಪ ಅವರು, ಈ ಥರ ಪ್ರೈಸ್ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅಂತಾರೆ. ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು, ಬೇರೆ ಇನ್ನೇನಿಲ್ಲ. ಈಗ ಏನಿದೆಯಲ್ಲ ಇದು ಫಿಕ್ಸ್ಡ್ ಪ್ರೈಸ್. ಆಮೇಲೆ ಏನು ಮಾಡ್ತಿದ್ವಿ, ಫಸ್ಟು ನಾವು ಈ ಒಂದು 5% ಡಿಸ್ಕೌಂಟ್ ಆಪ್ಷನ್ ಮಾಡಿದ್ವಿ. ಡಿಸ್ಕೌಂಟ್ ಏನಾಯ್ತು ಅಂದ್ರೆ ಎಂಡ್ಲೆಸ್ ಆಯಿತು. 10 ಕೊಡಿ 15 ಕೊಡಿ, ಅಲ್ಲೆಲ್ಲೋ ಒಂದು ಕಡೆ ನ್ಯಾಯ ಆಗಿಲ್ಲ. ನಾವು ಸುಳ್ಳು ಹೇಳ್ದಂಗೆ. ಅದಕ್ಕೆ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಎಲ್ಲ ಫಿಕ್ಸ್ಡ್ ಪ್ರೈಸ್ ಮಾಡಿದ್ವಿ. ಏನಿದೆ ಅದು ಫಿಕ್ಸ್ಡ್ ಪ್ರೈಸು ನೋಡಿ, ಕ್ವಾಲಿಟಿ ಕ್ವೈರಿ ಮಾಡಿ ಆಮೇಲೆ ನೀವು ಇದು ಮಾಡ್ಬೋದು. ಆ ಥರ ಇದು ಮಿಲ್ಕಿಂಗ್ ಮಿಷಿನ್ ಕ್ಯಾಟಗರಿ. ನೋಡಿ, ಚಾಪ್ ಕಟ್ಟರು ಸ್ಮಾಲ್ ಸ್ಕೇಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ನಾವು ಪ್ರಮೋಟ್ ಮಾಡಲ್ಲ, ಜಸ್ಟು ರೈತರಿಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ ಪಕ್ಕದಲ್ಲಿ ಇಟ್ಟಿದ್ದೀವಿ. ಈಗ ಚಾಪ್ ಕಟ್ಟರು ಆನ್ಲೈನಲ್ಲಿ ನೀವು ಇದು ಮಾಡಿದ್ರೆ ಸೇಮ್ 3 HP ಬೆಲ್ಟ್ ಇರೋ ಚಾಪ್ ಕಟ್ಟರು, ಕ್ಯಾನ್ವೇರ್ ಬೆಲ್ಟು ಕೆಳಗಡೆ ಬಂದುಬಿಡ್ತದೆ. ಬಟ್ಟು ಫಿಸಿಕಲ್ ಮಿಷಿನ್ ಬಂದಾಗಲೇ ಗೊತ್ತಾಗೋದು ಎಷ್ಟು ವೇಟ್ ಇದೆ ಏನಿದೆ ಅಂತ. ಇದು ನೋಡಿ, ಇದು ನಾರ್ಮಲ್ಲು ಇದು. ಓಕೆನಾ, ಸ್ಮಾಲೆಸ್ಟು ಇದು 18,600 ರೂಪಾಯಿಂದ ಇದೆ. ಜಸ್ಟ್ ನಾವು ಪ್ರಮೋಟ್ ಮಾಡಲ್ಲ, ತೋರ್ಸೋಕ್ಕೆ ಅಂತ ಇಟ್ಟಿದ್ದೀವಿ, ಡಿಫ್ರೆನ್ಸ್ ತೋರ್ಸೋಕ್ಕೆ ಅಂತ. ಓಕೆನಾ, ಇದು ಬಂದು 19,600 ಇದೆ. ಇದರಲ್ಲಿ ಕ್ವಾಲಿಟಿ ಹೋಗ್ತೀನಿ ಅಂದರೆ ನಮ್ಮಲ್ಲಿ ಲ್ಯಾಂಡ್ಸನ್ನಲ್ಲಿ 4 ಮಾಡೆಲ್ ಮಾಡಿದ್ದೀವಿ. ಕ್ವಾಲಿಟಿ ಚಾಪ್ ಕಟ್ಟರಲ್ಲಿ ಇನ್ನೊಂದು ಹೇಳ್ತೀನಿ, ಫಸ್ಟೆಲ್ಲ ಹೇಳಿರಲಿಲ್ಲ. ಇದು ಈ ಕಡಲೆಕಾಯಿದು ಗಿಡ ಬರುತ್ತಲ್ಲ, ಕಡಲೆಕಾಯಿ ಗಿಡ, ಹುಳ್ಳಿ ಒಟ್ಟು, ಮತ್ತು ಈ ಅಣಬೆ ಬೇಸಾಯ ಮಾಡೋರಿಗೆ, ಮತ್ತು ದೊಡ್ಡ ಮೆಷಿನರಲ್ಲಿ ಹೊಡಿತಾರೆ ಹುಲ್ಲು, ಚಿಕ್ಕ ಆ ಥರ ಹುಲ್ಲಾದರೆ ಈ ಕ್ಯಾನ್ವೆ ಬೆಲ್ಟು ಆಗಲ್ಲ. ಮೈಂಡ್ ಇಟ್ಕೊಳ್ಳಿ, ಬೇರೆದೆಲ್ಲ ಕ್ಯಾನ್ವೆ ಬೆಲ್ಟ್ ನಡೆಯುತ್ತೆ. ಆ ಥರ ಇದ್ದವ್ರಿಗೆ ಈ ಮಾಡೆಲ್ ಪ್ರಮೋಟ್ ಮಾಡ್ತಾಯಿದ್ದೀವಿ, ಈ ಬೋಸಿ ಮಾಡೆಲ್ಲು. ಓಕೆನಾ, ಇದು ಬಂದ್ಬಿಟ್ಟು ಈಗ ಇದರಲ್ಲಿ ಅಣಬೆ ಬೇಸಾಯ ಮಾಡೋರ್ಗಾಗ್ಬೋದು, ಈ ಕಡಲೆಕಾಯ್ದು ಗಿಡಗಳಾಗ್ಬೋದು, ಆಮೇಲೆ ಎಲ್ಲ ಥರದ ಹುಲ್ಲು, ಆಮೇಲೆ ಸಣ್ಣ ಹುಲ್ಲು ಕೂಡ ಇದರಲ್ಲಿ ಹೋಗುತ್ತೆ. ಇಲ್ಲ ನಾನು ಸೀಮೆ ಹುಲ್ಲು ಮತ್ತು ಜೋಳದ ಕಡ್ಡಿ ಆ ಥರದೇ ಹೊಡಿತೀನಿ. ಇದು ಸೂಪರು ಬೆಲ್ಟ್ ಮಾಡೆಲ್ಲು. ನಮ್ಮಲ್ಲಿ ಬೆಲ್ಟ್ ಮಾಡೆಲ್ 2, ಇದರಲ್ಲಿ 2 ಇದೆ. ಓಕೆನಾ, ಇದು ಬಂದು ನೋಡಿ, ನಮಗೆ ಫಸ್ಟು ಮಾಡೆಲ್ಲು ನಮ್ಮದು 4 ಬ್ಲೇಡು 3 HP ಈ ಥರ ಬೋಸಿ ಮಾಡೆಲ್ಲು 22,600 ರೂಪಾಯಿ ಆಗುತ್ತೆ. ಸೇಮ್ 4 ಬ್ಲೇಡ್ ಇರುತ್ತೆ, 2 ಕಡೆ ಬಾಯಿ ಇರುತ್ತೆ. ಸೇಮು ನಮ್ದು ಫಸ್ಟೆಲ್ಲ ತೋರಿಸಿರೋಂಗೆ ಗೇರ್ ಇರುತ್ತೆ. ಜೊತೆಗೆ ಬ್ಲೇಡ್ ಏನಾದ್ರು ಹೋದರೆ ಗ್ರೈಂಡಿಂಗ್ ಮಾಡ್ಕೊಡೋ ಕಲ್ಲಿರುತ್ತೆ, ಮತ್ತು ಈಸಿ ರಿಮೂವಲ್. ಓಕೆನಾ, ಇದು 4 ಬ್ಲೇಡಲ್ಲಿ ಆಯಿತು. ಸೇಮ್ 5 ಬ್ಲೇಡಲ್ಲೂ ಮಾಡಿದ್ದೀವಿ, ಅದೇ ಮಾಡೆಲ್ಲು. 5 ಬ್ಲೇಡಲ್ಲಿ ಹೆವಿ ಮಾಡೆಲ್ ಮಾಡಿದ್ದೀವಿ. 5 ಬ್ಲೇಡ್ ಮಾಡಿದ್ದೀವಿ, ಬಾಡಿ ಎಲ್ಲ ಹೆವಿ, ಸೇಮ್ ಬೋಸಿ ಮಾಡೆಲ್ಲು. ಇದು ಬಂದುಬಿಟ್ಟು ನಿಮಗೆ 24,400 ರೂಪಾಯಿ ಇದು. ಆಮೇಲೆ ಬೆಲ್ಟ್ ಸೆಕ್ಷನ್ ಅಂತ ಬಂದರೆ, ಈಗ ಇದು ಬೆಲ್ಟ್ ಸೆಕ್ಷನಲ್ಲಿ 4 ಬ್ಲೇಡು, ಕ್ಯಾನ್ವೇರ್ ಬೆಲ್ಟು, ನಿಮಗೆ ಗೇರು ಮತ್ತು ಗ್ರೈಂಡಿಂಗ್ ಬ್ಲೇಡ್ ಎಲ್ಲ ಇರುತ್ತೆ. ಹೆವಿ ಮಾಡೆಲ್, ಇವೆಲ್ಲ ಗಂಟೆಗೆ 1 ಟನ್ ಹೊಡೆಯುತ್ತೆ. ಇದು ನಿಮಗೆ 25,300. ಫಸ್ಟು ಪ್ರೈಸ್ 23,700 ಇತ್ತು. ಈಗ ವಾರ್ ಎಫೆಕ್ಟು, ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದು, ಕಾಪರ್ ಪ್ರೈಸ್ ಜಾಸ್ತಿ ಆಗಿರೋದು ಎಲ್ಲ ಹಾಗೆ. ಈಗ ಇದು ಕಾಪರ್ ಪ್ರೈಸ್ ಜಾಸ್ತಿ ಆದಮೇಲೆ ಈ ಥರ ಮಿಷಿನ್ನು 21,000ದಿಂದನೂ ಕೊಡ್ತಾ ಇದ್ದಾರೆ. ಏನಂದರೆ ಅಲ್ಯೂಮಿನಿಯಂ. ಈಗ ಒಂದು ಮಿಷಿನ್ ಬಂದು ಉದಾಹರಣೆಗೆ ಮೋಟ್ರು ಮತ್ತು ಮಿಷಿನೆಲ್ಲ ಸೇರಿಸಿ 83 kg ಬರುತ್ತೆ. ಇದರೊಂದು 5 kg ಮಿಷಿನ್ ಕಡಿಮೆ ಮಾಡಿ ಅಲ್ಯೂಮಿನಿಯಂ ಹಾಕಿದ್ರೆ 3-3.5 ಸಾವಿರ ಕಾಮನಾಗಿ ಕಡಿಮೆ ಆಗುತ್ತೆ. ಏನು ಜನ ಬಿಚ್ಚಲ್ಲ, ಅದು ಓಡೋದು ಅರ್ಧ ಗಂಟೆ. ಅದು ಸ್ವಲ್ಪ ದಿನ ಆದಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಮತ್ತು ಆ ಕಾಪರ್ ಸುತ್ತೋ ಕೋರ್ ಇರೋದಲ್ಲ, ಅದರಲ್ಲಿ ಯೂಸ್ಡ್ ಕೋರು, ಆಲ್ರೆಡಿ ಯೂಸ್ ಮಾಡಿರೋ ಕೋರ್ ಆದರೆ
ಹತ್ತತ್ರ ನಿಮಗೆ 900ರಿಂದ 1000 ರೂಪಾಯಿ ಕಡಿಮೆ, ಹೊಸದು ಹಾಕಿದ್ರೆ 1000 ರೂಪಾಯಿ ಜಾಸ್ತಿ. ಟೋಟಲ್ಲಾಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಅಲ್ಯೂಮಿನಿಯಮಲ್ಲಿ ಒಂದು 3000, ಕೋರಲ್ಲಿ 1000, ಕೆ ಜಿ ಒಂದು 6 kg ಕಡಿಮೆ 1000, ಟೋಟಲ್ ಒಂದು 4000 ರೂಪಾಯಿ ವ್ಯತ್ಯಾಸ ಟೋಟ್ಲು ಕಾಸ್ಟಲ್ಲಿ ಆಗುತ್ತೆ. ಇದು ಕಾಮನಾಗಿ ಕೊಡ್ತಾ ಇರ್ತಾರೆ. ಒಂದು ಫಸ್ಟು ನೋಡಿದಾಗಲೇ ರೈತರಿಗೆ ಏನು ಗೊತ್ತಾಗಲ್ಲ, 5-6 kg ಮ್ಯಾಟ್ರ್ ಅನ್ಸಲ್ಲ. ಇವೇನು ಒಳಗಡೆ ಕಾಪರ್ ಗೊತ್ತಾಗಲ್ಲ. ಅಲ್ಯೂಮಿನಿಯಂ ವೈಂಡಿಂಗ್ ಮೇಲೆ ಕಾಪರ್ ಕೋಟೆಡ್ ಬರುತ್ತೆ, ಬೇಕಾದ್ರೆ ನೋಡ್ಬೋದು. ಈಗೆಲ್ಲ ಅದು ಟ್ರೆಂಡ್ ನಡೀತಾ ಇದೆ. ಆ ಥರ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಟ್ ರೈತರು ಕೊಡೋದ್ರಿಂದ ನಮಗೆ ಡೀಲರು ಒಂದು 8ರಿಂದ 10 ಜನ ಅಷ್ಟೇ ಇರೋದು. ನಾವು ಅವ್ರು ಕೇಳೋ ಡೀಲರ್ ಕೊಡೋದು, ನಾವು ಹೋಗಿ ಮಾರ್ಕೆಟ್ ಮಾಡಿ ಸುಮ್ಮನೆ ಬರೋದು ಖಾಲಿ ಆಗೋದು ಆ ಥರ ಮಾಡ್ತಾ ಇಲ್ಲ. ಆ ಥರ ಮಾಡಿದ್ರೆ ಸೇಮ್ ಲೋ ಕ್ವಾಲಿಟಿಗೆ ಹೋಗಬೇಕು. ನಮಗೇನಂದರೆ ಇಲ್ಲಿ ಜನ ನಂಬಿ ಬರ್ತಾ ಇದ್ದಾರೆ, ತಗೊಂಡೋಗಿ ಮತ್ತೆ ಅದೇ ಬೇಕಂದು ಹುಡ್ಕೊಂಡು ಬರ್ತಾ ಇರೋದ್ರಿಂದ ನಾವು ಲೋಕಲಲ್ಲಿ ಇರೋದ್ರಿಂದ ನಾವು ಯಾವ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾಯಿಲ್ಲ. ನಾವು ಜನಕ್ಕೆ ಹೇಳ್ತೀವಣ್ಣ ಈ ಕ್ವಾಲಿಟಿ ಇದೆ, ಕಂಪೇರ್ ಮಾಡಿ ತಗೊಳ್ಳಿ, ಫೋರ್ಸ್ ಮಾಡಬೇಡ, ಯಾಕೆಂದ್ರೆ ನೀವು ದುಡ್ಡು ಕೊಡೋರು. ಓಕೆನಾ. ಇದು ಬಂದು 4 ಬ್ಲೇಡು, ಇದು ಬೆಲ್ಟ್ ಮಾಡೆಲಲ್ಲೇ 5 ಬ್ಲೇಡ್. ಇದು 5 ಬ್ಲೇಡು ಬೆಲ್ಟ್ ಮಾಡೆಲಲ್ಲೇ 5 ಬ್ಲೇಡ್. ಇದು ಸೇಮ್ 5 ಬ್ಲೇಡ್ ಇರುತ್ತೆ ನೋಡಿ, 5 ಬ್ಲೇಡ್ ಇರುತ್ತೆ. ಎರಡೂ ಸೈಡು ನಿಮಗೆ ಶಾರ್ಪ್ನೆಸ್ ಇರುತ್ತೆ. ಒಂದು ಸೈಡ್ ಹೋದರೆ ಇನ್ನೊಂದು ಸೈಡ್ ಬಿಚ್ಚಾಕೋಬೋದು, ಎರಡು ಕಡೆ ಹೋದರೆ ಗ್ರೈಂಡಿಂಗ್ ಕಲ್ಲಿಂದ ಶಾರ್ಪ್ ಮಾಡಿ ಹಾಕೋಬೋದು. ಗ್ರೈಂಡಿಂಗ್ ಕಲ್ಲು ಹಾಕೋ ಉದ್ದೇಶ ಏನಂದರೆ, ಈ ಬ್ಲೇಡ್ ಏನಾರು ಸೌದ್ರೆ ರೈತ ಬಂದು ಗ್ರೈಂಡಿಂಗ್ ಹತ್ರ ಹೋಗಿ ಬ್ಲೇಡ್ ಗ್ರೈಂಡ್ ಮಾಡ್ಕೊಬಂದು ಮತ್ತೆ ಚಾಪ್ ಕಟ್ರಿಗೆ ಹಾಕೋಕೆ ಹೋದಾಗ ಮತ್ತೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮತ್ತೆ ಹೋಗ್ಬೇಕು, ಅವನು ಮಿಷಿನಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಓಕೆನಾ. ಹಾಗಾಗಿ ನಾವು ಗ್ರೈಂಡಿಂಗ್ ಕಲ್ಲು ಹಾಕ್ತೀವಿ. ಓಕೆನಾ. ಈ ಗ್ರೈಂಡಿಂಗ್ ಕಲ್ಲು ಕೆಲವ್ರು ಹೇಳ್ತಾರೆ ಇದೇನು 60 ರೂಪಾಯಿ ಅಂತ. ಗ್ರೈಂಡಿಂಗ್ ಕಲ್ಲು 60 ರೂಪಾಯಿ. ಆ ಕಲ್ಲಿಗೆ ಹಾಕೋ ಸಾಫ್ಟ್ ಮಾಡ್ತೀವಲ್ಲ ಒಳಗಡೆಯಿಂದ, ಅದು ಕಾಸ್ಟ್ ಆಗುತ್ತೆ. ಅದು 1000 ರೂಪಾಯಿ ಆ್ಯಡ್ ಆಗುತ್ತೆ ಮಿಷಿನ್ಗೆ. ಸೊ ಹಾಗಾಗಿ 5 ಬ್ಲೇಡು, ಎರಡು ಕಡೆ ಬಾಯಿದು. ಇದು ಬಂದ್ಬಿಟ್ಟು 26,200 ರೂಪಾಯಿ. ನಾನು ಹೇಳ್ತಾ ಇರೋದೆಲ್ಲ ಪ್ರೆಸೆಂಟ್ ಪ್ರೈಸು. ಮೇ ಬಿ ಇನ್ನೂ 5-6 ತಿಂಗಳು ಇದೇ ಪ್ರೈಸ್ ಇರುತ್ತೆ. ಅದು ಕಡಿಮೆ ಆದರೆ ನಾವು ಅಪ್ಡೇಟ್ ಮಾಡ್ತೀವಿ, ಜಾಸ್ತಿ ಆದರೂ ನಾವು ಅಪ್ಡೇಟ್ ಮಾಡ್ತೀವಿ. ಇದು ರಿಯಾಲಿಟಿ. ಇದು ಚಾಪ್ ಕಟ್ರಲ್ಲಿ. ಅದಾದಮೇಲೆ ನಿಮಗೆ ಸ್ವಲ್ಪ ಸೈಲೇಜ್ ಪರ್ಪಸ್ಗೆ ಹೆವಿ ಡ್ಯೂಟಿ ಬೇಕು ಅಂತ ಹೇಳಿದ್ರೆ ಇದು ನಿಮಗೆ ಇದು ಬಂದ್ಬಿಟ್ಟು ಹೆವಿ ಮೋಟರು, 3 HP ಹೆವಿ ಮೋಟರು. ಈಗ ಅದು ಆ ಮಾಡಲ್ ಬೇರೆ, ಈ ಮಾಡಲ್ ಮಿನಿ ಮಾಡಲು 3 HP ಹೆವಿ ಮಾಡಲು. ಇದು ಸೈಲೇಜ್ ಪರ್ಪಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ನಿಮಗೆ 48,000 ರೂಪಾಯಿ ಆಗುತ್ತೆ. 48,000. ಏನು ಈ ಮಾಡೆಲ್ಲ ಹೇಳಿದ್ನಲ್ಲ ಎಲ್ಲ ಬಂದು ಕಾಪರ್ ವೆಂಡಿಂಗು 6 ತಿಂಗಳು ಮೋಟ್ರಿಗೆ ಕಂಪ್ನಿ ವಾರಂಟಿ ಬರುತ್ತೆ. ಓಕೆನಾ. ಈ ಮೋಟ್ರಿಗೆ ಬಂದು 1 ಇಯರ್ ಬರುತ್ತೆ, ಯಾಕಂದರೆ ಇದು ಸೈಲೇಜ್ ಪರ್ಪಸ್ಸು ಮೋಟ್ರು ಹಾಕಿರ್ತೀವಿ. 1 ಇಯರ್ ಬರುತ್ತೆ. ಆ್ಯಂಡ್ ದೆನ್ನು ಈ ಮಾಡೆಲ್ ಏನಂತ ಹೇಳಿದರೆ, ಉದಾಹರಣೆಗೆ ಮುಸ್ಕಿನ ಜೋಳದ ತೆನೆ, ಯಾವಾಗಲೂ ಮುಸ್ಕಿನ ಜೋಳದ ತೆನೆನೇ ಹೊಡಿತೀನಿ ಅಂದರೆ ಆ ಮಾಡೆಲಲ್ಲಿ ಸ್ವಲ್ಪ ಡಿಫಿಕಲ್ಟು ರೆಗ್ಯುಲರ್ ಮಾಡಲಲ್ಲಿ. ಸೊ ಆಮೇಲೆ ರೇಷ್ಮೆ ಸೊಪ್ಪು ಕಡ್ಡಿ ಕಟ್ ಮಾಡ್ತಾರಲ್ಲ, ಕಡ್ಡಿ ಲೈಕ್ ಆ ಥರ ಕಟ್ ಮಾಡ್ಕೊತೀನಿ. ಮುಸ್ಕಿನ ಜೋಳ ಮೋತೆ ಎಲ್ಲ ಹೊಡಿತೀನಿ ಅಂದರೆ ಈ ಮಾಡೆಲ್ಲು ಸಜೆಸ್ಟ್ ಮಾಡ್ತೀವಿ. ಓಕೆನಾ. ಇದು ಗ್ಯಾಪ್ ಜಾಸ್ತಿ ಇರುತ್ತೆ ಮತ್ತು ಸ್ಟ್ರಕ್ ಆಗಲ್ಲ. ಇದಕ್ಕೆ ಇನ್ನು ಮುಸ್ಕಿನ ಜೋಳ ಮೋತೆಗೆ ಅವಕ್ಕೆಲ್ಲ ಸ್ಟ್ರಕ್ ಆಗಲ್ಲ. ಇದು ಬಂದು 36,600 ಇದೆ ಪ್ರೆಸೆಂಟ್ ಪ್ರೈಸು, ಕಾಪರ್ ಮೋಟ್ರು. ಓಕೆನಾ. ಇದು ಚಾಪ್ ಕಟ್ರಲ್ಲಿ ಇಷ್ಟು ಕ್ಯಾಟಗರಿ ಇದೆ. ಆಮೇಲೆ ಇನ್ನೊಂದು ಮಾಡೆಲ್ ಚಾಪ್ ಕಟ್ರು ಹೋಲ್ಡ್ ಮಾಡೆಲ್ ಇದೆ. ಏನು ಟೇಬಲ್ ಮಾಡೆಲ್ ಅಂತೀವಿ, ಇಲ್ಲ ಗೋಕುಲ್ ಮಾಡೆಲ್ ಅಂತೀವಿ. ಇದು ನಮ್ಮಲ್ಲಿ ಇದೇನು ಜಾಸ್ತಿ ಇವಾಗೆಲ್ಲ ಹೋಲ್ಡ್ ಮಾಡೋದು, ಇದು ಸೇಫ್ಟಿ ಅಷ್ಟು ಇರಲಿಲ್ಲ. ಇದರಲ್ಲೆಲ್ಲ ಏನು ಗೊತ್ತಾ, ತುಂಬ ಅಲ್ಯೂಮಿನಿಯಂ ವೈಂಡಿಂಗ್ ಹಾಕಿ 17,000ಕ್ಕೆ 18,000 ಕೊಡ್ತಾ ಇದ್ದಾರೆ. ನಮ್ಮದು 3 HP ಮಾಡಿ ಹೆವಿ ಕ್ವಾಲಿಟಿ ಮಾಡಿ 28,500 ಹಾಕಿದ್ದೀವಿ. ಇದನ್ನೇನು ಯೂಸ್ ಮಾಡ್ತಾರೆ ಅಂದರೆ, ಈಗ ನಮ್ಮ ಸಿಡ್ಲಘಟ್ಟ ಭಾಗ, ಚಿಂತಾಮಣಿ ಭಾಗ, ರೇಷ್ಮೆ ಬೆಳೆದಿರೋರು ಆ ಕಡ್ಡಿ ಕಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹಳೆ ಮಾಡಲಿದು ಇದನ್ನು ಇಟ್ಟಿದ್ದೀವಿ ಬೇಕು ಅನ್ನೋರಿಗೆ. ಬಟ್ ಮೇಜರ್ ಎಲ್ಲ ಹೋಗೋದು ಅದು. ಇದು ಆಮೇಲೆ ನೀವು ಚಾಪ್ ಕಟ್ರದ್ದು ನಮಗೆ ಸ್ಪೇರ್ ಪಾರ್ಟ್ಸು ನಮ್ಮಲ್ಲಿ ಏನಂದರೆ, ಏನು ಈ ಮಾಟಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ ಫಸ್ಟಿಂದನೂ ನಮ್ಗೆ ಗೊತ್ತು ರೈತರಿಗೆ ಪಿನ್ ಟು ಪಿನ್ ಸ್ಪೇರ್ ಪಾರ್ಟ್ ಸರ್ವೀಸು. ಒಂದು ವೇಳೆ ಈಗ ಯಾವುದೇ ಕಂಪ್ನಿ ಆದರೂ ನಾವು ತರಿಸ್ಕೊಟ್ಟಿದ್ರೆ ಇಲ್ಲ ಅಂದ್ರೂ ತರಿಸು ಕೊಡೋ ಜವಾಬ್ದಾರಿ ನಮ್ಮದು. ಆ ಕಾನ್ಸೆಪ್ಟ್ ಇದರಲ್ಲಿ ಪಿನ್ ಟು ಪಿನ್ ಸ್ಪೇರ್ ಪಾರ್ಟ್ಸ್ ಇದೆ. ಮೋಟ್ರು ಇಮಿಡಿಯೇಟ್ಲಿ ರೀಪ್ಲೇಸ್ ಕೊಡ್ತೀವಿ, ಸರ್ವಿಸ್ ಸಿಗುತ್ತೆ. ಎಲ್ಲ ಇಲ್ಲಿಗೆ ತೊಗೊಂಬರ್ಬೇಕು. ಯಾಕಂದರೆ ನಾವು ಅಲ್ಲಿ ಬಂದು ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಜನಕ್ಕೆ ಸುಮ್ಮನೆ ಫ್ರಾಡ್ ಮಾಡಿಬಿಟ್ಟು ಹಾಕ್ತಾರೆ, ಆಮೇಲೆ ಫೋನ್ ಎತ್ತಲ್ಲ. ಈಗ ಕಂಪ್ನಿ ಫಾಲ್ಟೇ ಇದ್ದರೆ ಇಮಿಡಿಯೇಟ್ಲಿ ಆದರೆ ನಾವೇ ಬಂದು ಮಾಡ್ತೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇದು ಸ್ವಲ್ಪ ಫ್ಯೂಚರಲ್ಲಿ ಏನೋ ಸರ್ವಿಸ್ ಬೇಕಂದರೆ ದಯವಿಟ್ಟು ಇಲ್ಲೇ ತೊಗೊಬರ್ಬೇಕು, ನಾವು ಪಿನ್ ಟು ಪಿನ್ ಸರ್ವಿಸ್ ಕೊಡ್ತೀವಿ. ಇದು ಚಾಪ್ ಕೊಟ್ಟರು ಕ್ಯಾಟಗಿರಿ. ಅದಾದಮೇಲೆ ಇದು ಕೌಗೆ ರಿಲೇಟೆಡ್ ಅಂತ ಹೇಳಿದ್ರೆ ಇದು ನೋಡಿ, ಫೀಡಿಂಗ್ ಬಾಟ್ಲು, ಕರುಗೆ ಹಾಲು ಕುಡ್ಸೋಕ್ಕೆ ಫೀಡಿಂಗ್ ಬಾಟ್ಲು 2 ಲೀಟ್ರದ್ದು 1 ಲೀಟ್ರದ್ದು. ಹ್ಯಾಂಟಿ ಕಿಕ್ ಬಾರು, ಹಸು ಹಾಲು ಕರಿಬೇಕಾದ್ರೆ ಒದೀತದೆ ಅಂದರೆ ಈ ಸೈಡಿಂದ ಲಾಕ್ ಮಾಡ್ಬೋದು. ಆಮೇಲೆ ಹಸು ನೀರು ಕುಡಿಯೋಕ್ಕೆ ಇದು ಫಿಟ್ ಮಾಡ್ತಾರೆ. ಇದು ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಹಸುಗೆ. ಅದು ಮತ್ತು ಮಿಲ್ಕಿಂಗ್ ಮಿಷಿನ್ದು ಸ್ಪೇರ್ ಪಾರ್ಟ್ಸ್ಗಳು ಪಿನ್ ಟು ಪಿನ್ ಸಿಗುತ್ತೆ. ಇವೆಲ್ಲ ಸ್ಪೇರ್ ಪಾರ್ಟ್ಸ್ಗಳು. ಓಕೆನಾ. ಇದು ಅದಾದಮೇಲೆ ಸೈಲೇಜ್ ಬ್ಯಾಗು. ಈಗ ಚಾಪ್ ಕಟ್ರು ತೊಗೊಂಡು ಹೋದರೆ ಈ ಸೈಲೇಜ್ ಮಾಡೋಕ್ಕೆ ಬ್ಯಾಗು ಎಲ್ಲ ಕ್ಯಾಟಗಿರಿ ಸೈಲೇಜ್ ಬ್ಯಾಗ್ಗಳ ಇಲ್ಲ ಇದೆ. ಎಲ್ಲ ಕ್ಯಾಟಗಿರಿ 50 kg 100 kg 500 kg 1 ಟನ್ನು. ಇದೆಲ್ಲ ರೇಟ್ ಏನಾಗುತ್ತೆ ಸರ್, ಅದು ಈಗ ಪ್ಲಾಸ್ಟಿಕ್ ಅಲ್ವಾ, ಮಂತ್ಲಿ ರೈಸ್ ಆಗ್ತದೆ.
ಅದು ಇದೇ ಥರ ಅಂತ ಪ್ರೈಸ್ ಹೇಳಕ್ಕೆ ಬರಲ್ಲ, ಸ್ಟೇಬಲ್ ಇರಲ್ಲ ಪ್ರೈಸು. ಅದಾದಮೇಲೆ ಈಗ ಹಾಲು ತಗೊಂಡು ಹೋಗ್ತೀವಲ್ಲ ಕ್ಯಾನು, ಅವೆಲ್ಲ ಮಾಡಿದ್ದೀವಿ. ಇಲ್ಲಿದೆ ನೋಡಿ, ಹಾಲು ತಗೊಂಡೋಗೋ ಕ್ಯಾನು ಇವೆಲ್ಲ ಅಂದರೆ ಈ ಹೈನುಗಾರಿಕೆಗೆ ರಿಲೇಟೆಡ್ ನಾನು ಹೀಗೆ ಹೇಳ್ತಾ ಇರೋದು. ಹಾಲು ತಗೊಂಡೋಗೋ ಕ್ಯಾನು, ಆಮೇಲೆ ಗೊಬ್ಬರ ಎತ್ತಾಕೋಕ್ಕೆ ಇವೆಲ್ಲ ಪ್ಲಾಸ್ಟಿಕ್ ಬೋಸಿಗಳು, ಗೊಬ್ಬರ ಎತ್ತಾಕೋಕ್ಕೆ. ಅದಾದಮೇಲೆ ಕೊಟ್ಟಿಗೆಯಲ್ಲಿ ಗೊಬ್ಬರ ಎಳಿಯೋಕ್ಕೆ ಇದೆಲ್ಲ, ತೊಪ್ಪೆಗಳೆಲ್ಲ ಕ್ಲೀನ್ ಮಾಡೋಕ್ಕೆ, ಇದೆಲ್ಲ ಹಸುಗೆ ನೀರು ಕುಡ್ಸೋಕ್ಕೆ. ಆಮೇಲೆ ಇದು ಬಂದು ಕೂತ್ಕೊಂಡು ಹಾಲು ಕರಿಯೋಕ್ಕೆ ಇದು. ಅದಾದಮೇಲೆ ಬಕೆಟ್ಗಳು, ಕೆಟಗಿರಿಗಳು, ಇದೆಲ್ಲ ಹೈನುಗಾರಿಕೆ ರಿಲೇಟೆಡು. ಹೈನುಗಾರಿಕೆ ಜೊತೆಗೆ ಅದು ನೀವು ಹೇಳಿದ್ನಲ್ಲ ಕೌ ಲಿಫ್ಟಿಂಗ್ ಮಿಷಿನು ಇದು. ಆಮೇಲೆ ಇದ್ರ ಪಿನ್ ಟು ಪಿನ್ ಎಲ್ಲ ಸ್ಪೇರ್ ಪಾರ್ಟ್ಸ್ ಸಿಗ್ತದೆ. ಹೈನುಗಾರಿಕೆ ರಿಲೇಟೆಡ್ ಎಲ್ಲ ಪಿನ್ ಟು ಪಿನ್ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ. ಇನ್ನೂ ಹೊಸದಾಗಿ ನಾವು ಚಾಪ್ ಕಟ್ಟೆಲ್ಲ ಈಗ ದೊಡ್ಡ ಲಾರ್ಜ್ ಸ್ಕೇಲ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಲಾಂಚ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಲಾಂಚ್ ಮಾಡಿದಾಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಪ್ರೆಸೆಂಟ್ ಏನಿದೆ ಇಷ್ಟಿದೆ ನಮ್ಮ ಹತ್ರ, ಇನ್ನೂ ಬರ್ತಾ ಇರುತ್ತೆ, ಬರೋದೆಲ್ಲ ನಾನು ಕೊಡ್ತೀನಿ. ಇದು ಹೈನುಗಾರಿಕೆ ರಿಲೇಟೆಡ್.